ಶ್ರೀ ನಂದಿ ಬಸವಪ್ಪ ಶಕ್ತಿ, ಭಕ್ತಿ, ಧರ್ಮ ಮತ್ತು ಜ್ಞಾನದ ಸಂಕೇತವಾಗಿದ್ದು, ಬಸವಪ್ಪನನ್ನ ಪೂಜಿಸಿದ್ರೆ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುವ ದಯಾಮಯಿ ಆಗಿದ್ದಾನೆ. ನಮ್ಮ ಮನೆಯ ದೇವರಾಗಿರುವ ನಂದಿ ಬಸವಪ್ಪನನ್ನು ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರುತ್ತಿದ್ದೇವೆ ಎಂದು ಮಾಕಳಿ ಶಿವಲಿಂಗಯ್ಯ ಅವರು ತಿಳಿಸಿದರು. ಚನ್ನಪಟ್ಟಣ ತಾಲೂಕಿನ ಮಾಕಳಿ ಗ್ರಾಮದಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಸುಮಾರು 8 ಅಡಿ ಉದ್ದ 9 ಅಡಿ ಎತ್ತರದ ಕೆಂಪು ಶಿಲೆಯಲ್ಲಿ ಸುಂದರವಾಗಿ ಮೂಡಿಬಂದಿರುವ ಶ್ರೀ ನಂದಿ ಬಸವಪ್ಪ ವಿಗ್ರಹವನ್ನ ನಮ್ಮ ತಂದೆ ತಾಯಿಯ ಆಶಯದಂತೆ ಕುಟುಂಬದ ವತಿಯಿಂದ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ತಮಿಳುನಾಡಿನ ಶಿಲ್ಪಿಗಳು ಒಂದೇ ಕಲ್ಲಿನಿಂದ ನಂದಿ ಬಸವಪ್ಪನ ಕೆತ್ತನೆ ಕೆಲಸವನ್ನ ಇದೇ ಸ್ಥಳದಲ್ಲಿ ನಿರ್ವಹಿಸಿದ್ದಾರೆ. ಜೊತೆಗೆ ಸುತ್ತಲೂ ಮಂಟಪವನ್ನ ನಿರ್ಮಿಸಿದ್ದೇವೆ. ಈ ಹಿಂದೆ ಬಸವಣ್ಣ ಇದೇ ಸ್ಥಳದಲ್ಲಿ ನೆಲೆಸಿತ್ತು. ಅದು ಕಾಲವಾದ ನಂತರ ನಮ್ಮ ಕುಟುಂಬದವರು ಈ ಸ್ಥಳದಲ್ಲಿ ನಂದಿ ಬಸವಪ್ಪನನ್ನ ಪ್ರತಿಷ್ಠಾಪಿಸಬೇಕು ಎನ್ನುವ ಇಚ್ಛೆಯಂತೆ ಪ್ರತಿಷ್ಠಾಪಿಸಿದ್ದೇವೆ. ಇಲ್ಲಿಗೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾರೆ. ಮುಂದಿನ ದಿನಗಳಲ್ಲಿ ನಂದಿ ಬಸವಪ್ಪನ ವಿಗ್ರಹದ ಮುಂದೆ ಸುಮಾರು 8 ಅಡಿ ಎತ್ತರದ ವಿಗ್ರಹವನ್ನ ನಿರ್ಮಿಸಲು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ವರ್ಷದ ರಥಸಪ್ತಮಿ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಕುಟುಂಬದವರು ಹಾಗೂ ಮಾಕಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಮುತ್ಯಾಲಮ್ಮ ದೇವಿ, ಮಾಕಳಿ ಹೊಸಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ, ಹಿರಿಯಮ್ಮ ದೇವಿಯ ಹೆಬ್ಬಾರೆಗಳು ಹಾಗೂ ಗೋಪಾಲ ಸ್ವಾಮಿ, ಕೃಷ್ಣಗಿರಿಯಪ್ಪ ದೇವರುಗಳ ಪೂಜೆಯನ್ನ ನಡೆಸುತ್ತಿದ್ದೇವೆ. ಪ್ರತಿ ವರ್ಷ ರಥಸಪ್ತಮಿಯಂದು ಈ ಸಂಪ್ರದಾಯವನ್ನ ಆಚರಿಸಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ದೇವರುಗಳ ಉತ್ಸವವನ್ನ ಗ್ರಾಮದ ಪ್ರತಿ ಬೀದಿಗಳಲ್ಲಿ ಮೆರವಣಿಗೆ ಸಮೇತ ನಡೆಸಲಾಯಿತು. ನಂತರ ಊರಿನ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಎಲ್ಲಾ ಭಕ್ತಾದಿಗಳಿಗೂ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು. ನಾವು ನಂದಿ ಬಸವಪ್ಪ ನಮ್ಮನೆ ದೇವರು ಅಂದರೆ 2 ವರ್ಷ ಆಯಿತು ನಾವು ವಿಗ್ರಹ ಎಲ್ಲ ಮಾಡಿ. ಇಲ್ಲಿ ಕೆಳಗಡೆ ಮುನೇಶ್ವರ ಇದೆ. ಮುನೇಶ್ವರ ನಾವು ಮಾಡ್ತಾಯಿದ್ವಿ. ಮುನೇಶ್ವರ ಮಾಡೋದು 2 ವರ್ಷ ಆಯಿತು ನಾವು ವಿಗ್ರಹ ಮಾಡಿ. ಇದು 6 ಅಡಿ ಹೈಟ್ ಇದೆ, 8 ಅಡಿ ಉದ್ದ ಇದೆ ಸರ್. 2 ವರ್ಷದಿಂದ ನಾವು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆ ದೇವರು ನಂಜುಂಡೇಶ್ವರ ಒಂದು 7 ಅಡಿ ಹೈಟು ಒಂದು ವಿಗ್ರಹ ರೆಡಿ ಆಯ್ತಾ ಇದೆ. ಅದು ಇನ್ನೊಂದು 3 ತಿಂಗಳಲ್ಲಿ ಇಲ್ಲಿ ಬರ್ತದೆ. ಅದು ರೆಡಿ ಆದಾಗ ನಾವೆಲ್ಲ ಇದು ಮಾಡ್ಕೊಂಡು ಮತ್ತೆ ನಿಮ್ಮನ್ನು ನಾನು ಕರಿತೀನಿ. ಈಗ ನಮ್ಮ ಊರವರೆಲ್ಲ ಸಹಕಾರದಿಂದ ನಾವು ಈ ದೇವಸ್ಥಾನನ ನಾವು ರೆಡಿ ಮಾಡಿದ್ವಿ. ಇದು ನಮ್ಮದೇ ಜಮೀನು, ಸ್ವಂತ ನಮ್ಮದೇ ಜಮೀನು. ಇಲ್ಲಿ ಪಕ್ಕದಲ್ಲಿ ನಮ್ಮದು ಹಿರಿಯಮ್ಮನ ದೇವಸ್ಥಾನ ಇದೆ, ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಇದೆ, ಮೇಲ್ಗಡೆ ಕೃಷ್ಣಗಿರಪ್ಪಂದಿದೆ. ಅದು ನಮ್ಮ ಮಾಕ್ಲಿ ಹೊಸಳ್ಳಿಲಿ ನಂದಿ ಬಸವಪ್ಪ ಇದೆ. ನಮ್ಮೂರಲ್ಲಿ ಒಂದು 100 ದೇವಸ್ಥಾನ ಇದೆ ಸರ್. ವೆಂಕಟೇಶ್ವರ ಇದೆ, ತಿಮ್ಮಪ್ಪ ಇದೆ, ಎಲ್ಲ ಇದೆ. ಈ ನಂದಿನ ನಾವು ಇಲ್ಲಿ ಮಾಡಬೇಕು ಅಂತ ಕೇಳಿಕೊಂಡು ಒಂದು 6 ತಿಂಗಳಲ್ಲಿ ನಂದಿನೇ ರೆಡಿ ಆಯಿತು ಸರ್. ಇದು ಒಂದೇ ಕಲ್ಲಿನಿಂದ ಮಾಡಿದಾರ? ಒಂದೇ ಕಲ್ಲು. ಶಿಲ್ಪಿ ತಮಿಳುನಾಡಿನವರು. ಒಂದೇ ಕಲ್ಲು. ಹೈಟ್ 6 ಅಡಿ, ಉದ್ದ 8 ಅಡಿ. ಎಲ್ಲಿಂದ ತರಿಸಿದ್ರಿ? ಅವರೇ ತಗೊಂಡ್ಬಂದಿದ್ರು. ಇದು ಶಿಲ್ಪೆ ಮಾಡೋರೆ ಕಲ್ಲು ತಂದಿದ್ರು, ನಮ್ಗೆ ಹೇಳಲಿಲ್ಲ ಈ ಕಲ್ಲು ಎಲ್ಲಿದ್ದು ಅಂತ. ಇದು ಕೆಂಪು ಕಲ್ಲು, ತುಂಬ ಅದ್ಭುತವಾಗಿದೆ. ನಾವೀಗ ಆಲ್ರೆಡಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀವಿ. ಖರ್ಚಿಗೆ ಇಟ್ಟಿದ್ದೀವಿ ನಾವು. ಇದಕ್ಕೆ ಲಿಂಗಾಯತರು ಇಡಬೇಕು ಅಂತಂದ್ರು. ಲಿಂಗಾಯತರು ನಮ್ಮ ಮಕ್ಕಳು ಹೊಸಳ್ಳಿನಲ್ಲಿದ್ದಾರೆ. ಡೈಲಿ ಪೂಜೆ ನಡೀತಾ ಇದೆ. ನಾವು ಪ್ರತಿ ದಿವಸ ನಾವು ಊರವರೆಲ್ಲ ಬಂದು ಪೂಜೆ ಮಾಡ್ತಾರೆ, ಹೊರಗಡೆಯಿಂದನೂ ಪೂಜೆ ಮಾಡ್ತಾರೆ. ಈಗ ಶೀಘ್ರದಲ್ಲೇ ನಂಜುಂಡೇಶ್ವರನ ವಿಗ್ರಹ ಮಾಡ್ತಾ ಇದ್ದೀವಿ. 7 ಅಡಿ ಹೈಟ್ ಬರ್ತಾ ಇದೆ ಇದಕ್ಕಾದಂಗೆ. ಅದಾದಮೇಲೆ ಮುಂದಕ್ಕೆಲ್ಲ ದೇವಸ್ಥಾನವನ್ನು ಕಟ್ಟಡ ಮಾಡ್ತೀವಿ. ಇದು ಮೊದಲೇ ನಮ್ಮ ಮನೇಲಿ ಬಸವ ಇತ್ತು. ನಮ್ಮ ಮನೆಯಲ್ಲಿ ಆ ಬಸವನ ಈ ಜಾಗದಲ್ಲಿ ಇತ್ತು. ಇದ್ದಕ್ಕಿದ್ದಂಗೆ ತೀರ್ಕೊಂಡ್ಬಿಡ್ತು ಬಸವ. ಆ ತೀರ್ಕೊಂಡ್ಮೇಲೆ ನಾವೇನು ಮಾಡಿದ್ದೆ, ಏನೋ ನೋಡ್ಬೇಕಂತ ಈ ಬಸ್ಸನ್ನ ನಾವು ರೆಡಿ ಮಾಡ್ತೀವಿ. ನಮ್ಮ ತಂದೆ ತಾಯಿ ಹೇಳ್ತಾಯಿದ್ರು ಇದು ಹಿಂಗಾಗ್ಬಿಡ್ತು ಅಂತ. ಅದಕ್ಕೋಸ್ಕರ ನಾವು ಇದಕ್ಕೋಸ್ಕರ ನಾವು ಮಾಡ್ಬೋದು. ಈ ಭಕ್ತಾದಿಗಳು ಬಂದ್ರೆ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಬರ್ತಾ ಇದ್ದಾರೆ ಸರ್. ಖರ್ಚು ನಿಮ್ಮ ಸ್ವಂತ ಖರ್ಚದ ಇಲ್ಲ ನಾವು ಸ್ವಂತ ಖರ್ಚು ನಮ್ಮ ಕೃಷ್ಣಪ್ಪರು MLA ಅವರು ಕೊಟ್ಟಿದ್ದಾರೆ, ಪ್ರಿಯಾ ಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗ ಪ್ರತಿ ವರ್ಷ ಹಬ್ಬ ಮಾಡ್ತೀವಿ. ವರ್ಷ ನಾವು ಈಗ ಮಾಡ್ತೀವಿ. ಈಗ ಇವತ್ತು ಊರು ಗ್ರಾಮ ದೇವತೆ ಎಲ್ಲ ಕರೆದ್ಬಿಟ್ಟು ನಾವು ಹಬ್ಬ ಮಾಡಿದ್ವಿ ಅಂತೇಳಿ ಎಲ್ಲ ಇಲ್ಲಿ ಗ್ರಾಮ ದೇವತೆ ಎಲ್ಲ ಇಲ್ಲಿ ಬರ್ತವೆ. ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಶಿವಲಿಂಗೇಗೌಡರು ಇವರು ಮಾಡಿರೋ ಸೇವೆ ಅಪಾರ ಈ ಗ್ರಾಮಕ್ಕೆ, ಈ ಹಿರಿಯಮ್ಮನ ದೇವಸ್ಥಾನಕ್ಕೆ. ಹಾಗೆಯೇ ನಮ್ಮ ವರದಾಂಜನೇಯ ಸ್ವಾಮಿ ದೇವಾಲಯಕ್ಕೂ ಇವರ ಸಹಾಯ ಅನೇಕ ಇದೆ. ಈಗ ಇವರ ಒಂದು ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ಏನು ಪ್ರಾರ್ಥನೆ ಇತ್ತು ನಮ್ಗೆ ಗೊತ್ತಿಲ್ಲ. ಅವರೇ ಹೇಳಬೇಕು. ಇದು ಮೊದಲನೇ ಹಬ್ಬನೇ ಇದು? ಇಲ್ಲ ಇದು ಮೆರವಣಿಗೆ. ಇವರು ಇಂಡಿವಿಜುವಲ್ ಅವರ ಕುಟುಂಬದವ್ರು ಮಾಡಿಸ್ತಿರತಕ್ಕಂಥ ಹಬ್ಬ. ಅಂದರೆ ನಮ್ಮ ಹಿರಿಯಮ್ಮನ ಸಂಪ್ರದಾಯ ಏನು ಅಂದರೆ ದೇವ್ರ ಪೂಜೆ ಕಟ್ಟಿದ್ಮೇಲೆ ಆ ವಿಧಿವಿಧಾನದಲ್ಲೇ ಆ ತಾಯ ಈಚೆ ಕರಿಬೇಕು ನನಗೆ. ಅಲ್ಲದೆ ಸುಮ್ಮನೆ ಕರ್ಕೊಬಂದು ಮೆರವಣಿಗೆ ಮಾಡ್ಸೋಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ದೇವ್ರನ್ನೂ ಅವರು ಕಳಿಸ್ಕೊಡ್ಬೇಕು ಅಂತ
ಅವರ ಕುಟುಂಬದ ಸದಸ್ಯರು ಇವರು ನಮ್ಮ ಶಿವಲಿಂಗಪ್ಪನವರು ಶಿವಲಿಂಗೇಗೌಡರು ಅವರು ಚಿನ್ನಾಹ ಮಾಡ್ಕೊಂಡಿದ್ದರಿಂದ ಇದನ್ನು ನಾವು ಮಾಡಿದ್ದೀವಿ. ಇವತ್ತು ಅವರ ಕುಟುಂಬದ ಸದಸ್ಯರ ಒಂದು ವಿಶೇಷ ಪರ್ಸ್ನಲ್ ಪೂಜೆ ಈ ಗ್ರಾಮಕ್ಕೆ ಒಂದು ರಾಜಬೀದಿ ಮೆರವಣಿಗೆ ಮತ್ತು ತದನಂತರ ಅಲ್ಲಿ ಒಂದು ಬಸವೇಶ್ವರ ಸ್ವಾಮಿ ನೂತನವಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಹೂ ಅಂಬಾಳೆ ಆದಮೇಲೆ ಆ ದೇವ್ರಿಗೆ ಅಲ್ಲಿ ಹೋಗಿ ಅಲ್ಲಿ ಆ ಸ್ವಾಮಿಗೆ ಒಂದು ಪೂಜೆ ಸಲ್ಲಿಸಾದ್ಮೇಲೆ ಅವರ ಈ ಗ್ರಾಮದಲ್ಲಿ ಒಂದು ರಾಜಬೀದಿ ಮೆರವಣಿಗೆ ಆದಮೇಲೆ ಅವ್ರ ಮನೆಗೆ ಈ ತಾಯಿನ ಕರ್ಕೊಂಡು ಅವರ ಒಂದು ಸಂಪ್ರದಾಯ ಪ್ರಕಾರ ಮಡ್ಲಕ್ಕಿ ಕಟ್ಟಿ ಕಳಿಸ್ಕೊಡೋದು ಇದನ್ನು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ಚೆನ್ನಪ್ಪನವರ ಮಗನಾಗಿರ್ತಕ್ಕಂಥ ಶಿವಲಿಂಗಯ್ಯನವರು ರಥಸಪ್ತಮಿ ಅಂಗದ ಪ್ರಭಾವಿ ಮಾಕಳಿ ಹೊಸಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಮಾಕಳಿ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶ್ರೀ ಹಿರಿಯಮ್ಮ ದೇವಿ ಶ್ರೀ ಮುತ್ಯಾಲಮ್ಮ ದೇವಿಯ ಉತ್ಸವವನ್ನು ಮಾಡಬೇಕು ಅಂತೇಳಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ರಥಸಪ್ತಮಿ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಎಲ್ಲ ರೀತಿಯ ಸೌಭಾಗ್ಯವನ್ನು ದೇವರು ಕೊಡಲಿ ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.